ಹಾಯ್ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ ಇನ್ನೇನು ಕೆಲವೇ ದಿನಗಳಲ್ಲಿ ಅಂದರೆ ಮಾರ್ಚ್ 1, 2026 ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ನಡೆಯುವಂತಹ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಸಂಬಂಧಿಸಿದಂತೆ ತಮ್ಮೊಂದಿಗೆ 2021ರಲ್ಲಿ ನಡೆದಂತಹ ಮೊರಾರ್ಜಿ ಪ್ರವೇಶ ಪರೀಕ್ಷೆಯ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ವಿಷಯದ ಪ್ರಶ್ನೆ ಪತ್ರಿಕೆಯನ್ನು ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ. ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ, ಓಕೆ, ಇಲ್ಲಿ ಮೊದಲನೇ ಪ್ರಶ್ನೆ ನೋಡೋಣ. ಇಟ್ಟಿಗೆ ಘನ ಸ್ಥಿತಿಯಲ್ಲಿದ್ದರೆ ಹಾಲು, ಇಲ್ಲಿ ಅನಿಲ, ಕಬ್ಬಿನ, ಘನ, ದ್ರವ ಅಂತ ಇದೆ. ಇದು ದ್ರವ ಸ್ಥಿತಿಯಲ್ಲಿರುತ್ತದೆ ಹಾಲು. ಈ ವಸ್ತು ನೀರಿನ ಮೇಲೆ ತೇಲುತ್ತದೆ. ಪುಸ್ತಕ, ತಾಮ್ರದ ತಂತಿ, ಕಬ್ಬಿಣದ ಮೊಳೆ, ಬಲೂನು ಅಂತ ಇದೆ. ಇಲ್ಲಿ ಬಲೂನು. ಜೀವಿಗಳ ಮೂಲ ರಚನೆ ಇವುಗಳಿಂದಾಗಿದೆ. ಮಾಂಸಖಂಡ, ಮೂಳೆ, ಜೀವಕೋಶ, ರಕ್ತ ಅಂತ ಇದೆ. ಇಲ್ಲಿ ಜೀವಕೋಶ. ಇದು ನವೀಕರಿಸಬಹುದಾದ ಸಂಪನ್ಮೂಲ. ಡೀಸೆಲ್, ಸೌರಶಕ್ತಿ, ಕಲ್ಲಿದ್ದಲು, ಪೆಟ್ರೋಲಿಯಂ. ಇಲ್ಲಿ ಸೌರಶಕ್ತಿ ಇದು ನವೀಕರಿಸಬಹುದಾದ ಸಂಪನ್ಮೂಲ. ಡೀಸೆಲ್, ಕಲ್ಲಿದ್ದಲು, ಪೆಟ್ರೋಲಿಯಂ ನವೀಕರಿಸಲಾಗದ ಸಂಪನ್ಮೂಲ. ವಂಶವೃಕ್ಷದಲ್ಲಿ ಬಳಸುವ ಈ ಸಂಕೇತವನ್ನು ಹೆಸರಿಸಿ. ಗಂಡ, ಹೆಂಡತಿ ಮತ್ತು ಗಂಡ, ಗಂಡ ಮತ್ತು ಹೆಂಡತಿ, ಗಂಡು, ಹೆಣ್ಣು ಅಂತ ಇದೆ. ಇದು ಹೆಂಡತಿ, ಇದು ಗಂಡ. ಸೊ ಇಲ್ಲಿ ಎ ಆಪ್ಷನ್ ಆಗುತ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ, ಸೂರ್ಯನ ಕಿರಣಗಳು ನಮ್ಮ ದೇಹದಲ್ಲಿ ಯಾವ ಜೀವಸತ್ವವನ್ನು ಉತ್ಪಾದಿಸಲು ಸಹಾಯ ಮಾಡುತ್ತವೆ? ಜೀವಸತ್ವ ಸಿ, ಜೀವಸತ್ವ ಡಿ, ಜೀವಸತ್ವ ಎ, ಜೀವಸತ್ವ ಬಿ ಅಂತ ಇದೆ. ಇಲ್ಲಿ ಸೂರ್ಯನ ಕಿರಣಗಳು ಜೀವಸತ್ವ ಡಿ ಅನ್ನು ಉತ್ಪಾದಿಸಲು ಸಹಾಯ ಮಾಡುತ್ತವೆ. ನಮ್ಮ ದೇಹದಲ್ಲಿರುವ ಮೂಳೆಗಳ ಸಂಖ್ಯೆ 200, 600, 210, 206 ಅಂತ ಇದೆ. ಇಲ್ಲಿ 206. ಬಹುವಾರ್ಷಿಕ ಸಸ್ಯಗಳಿಗೆ ಉದಾಹರಣೆ. ಇಲ್ಲಿ ಗೋಧಿ, ಮಾವು, ಜೋಳ ಮತ್ತು ರಾಗಿ ಅಂತಿದೆ. ಜೋಳ, ರಾಗಿ, ಗೋಧಿ ಇವು ಕೇವಲ 1 ವರ್ಷದಲ್ಲಿ ಮಾತ್ರ ಇರುವಂತಹ ಸಸ್ಯಗಳು. ಇವು ಮಾವು ಇದಾವಲ್ಲ, ಇಲ್ಲಿ 2 ವರ್ಷಕ್ಕಿಂತಲೂ ಹೆಚ್ಚು ಇರುವಂತಹ ಸಸ್ಯಗಳು. ಹಾಗಾಗಿ ಇಲ್ಲಿ ಮಾವು ಆಗುತ್ತದೆ. ಒಂದು ಜೇನುನೊಣವು ತನ್ನ ಒಂದು ಸಂಗ್ರಹಣಾ ಸಂಚಾರದಲ್ಲಿ ಹೂಗಳಿಗೆ ಭೇಟಿ ಕೊಡುತ್ತದೆ. ಇಲ್ಲಿ 50ರಿಂದ 100, 80ರಿಂದ 100, 100ರಿಂದ 200, 70ರಿಂದ 100 ಅಂತಿದೆ. ಇಲ್ಲಿ ಆಪ್ಷನ್ ಎ ಆಗುತ್ತದೆ, 50ರಿಂದ 100. ಇನ್ನು ನೆಕ್ಸ್ಟ್ ಪ್ರಶ್ನೆ, ಸೂರ್ಯನ ಕಿರಣಗಳು ನಮ್ಮ ದೇಹದಲ್ಲಿ ಯಾವ ಜೀವಸತ್ವವನ್ನು ಉತ್ಪಾದಿಸಲು ಸಹಾಯ ಮಾಡುತ್ತವೆ? ಜೀವಸತ್ವ ಸಿ, ಜೀವಸತ್ವ ಡಿ, ಜೀವಸತ್ವ ಎ, ಜೀವಸತ್ವ ಬಿ ಅಂತ ಇದೆ. ಇಲ್ಲಿ ಸೂರ್ಯನ ಕಿರಣಗಳು ಜೀವಸತ್ವ ಡಿ ಅನ್ನು ಉತ್ಪಾದಿಸಲು ಸಹಾಯ ಮಾಡುತ್ತವೆ. ನಮ್ಮ ದೇಹದಲ್ಲಿರುವ ಮೂಳೆಗಳ ಸಂಖ್ಯೆ 200, 600, 210, 206 ಅಂತ ಇದೆ. ಇಲ್ಲಿ 206. ಬಹುವಾರ್ಷಿಕ ಸಸ್ಯಗಳಿಗೆ ಉದಾಹರಣೆ. ಇಲ್ಲಿ ಗೋಧಿ, ಮಾವು, ಜೋಳ ಮತ್ತು ರಾಗಿ ಅಂತಿದೆ. ಜೋಳ, ರಾಗಿ, ಗೋಧಿ ಇವು ಕೇವಲ 1 ವರ್ಷದಲ್ಲಿ ಮಾತ್ರ ಇರುವಂತಹ ಸಸ್ಯಗಳು. ಇವು ಮಾವು ಇದಾವಲ್ಲ, ಇಲ್ಲಿ 2 ವರ್ಷಕ್ಕಿಂತಲೂ ಹೆಚ್ಚು ಇರುವಂತಹ ಸಸ್ಯಗಳು. ಹಾಗಾಗಿ ಇಲ್ಲಿ ಮಾವು ಆಗುತ್ತದೆ. ಇಲ್ಲಿ ಒಂದು ಜೇನುನೊಣವು ತನ್ನ ಒಂದು ಸಂಗ್ರಹಣಾ ಸಂಚಾರದಲ್ಲಿ ಎಷ್ಟು ಹೂಗಳಿಗೆ ಭೇಟಿ ಕೊಡುತ್ತದೆ? 50ರಿಂದ 100, 80ರಿಂದ 100, 100ರಿಂದ 200, 70ರಿಂದ 100 ಅಂತಿದೆ. ಇಲ್ಲಿ ಆಪ್ಷನ್ ಸಿ, 100ರಿಂದ 200. ಕೋವಿಡ್-19 ಸೋಂಕು ಯಾವುದರಿಂದ ಉಂಟಾಗುತ್ತದೆ? ಶಿಲೀಂಧ್ರ, ಬ್ಯಾಕ್ಟೀರಿಯಾ, ಕೊರೋನಾ ವೈರಸ್, ಪಾಚಿ ಅಂತಿದೆ. ಇಲ್ಲಿ ಕೊರೋನಾ ವೈರಸ್. ವಿಟಮಿನ್ ಪೋಷಕಾಂಶಗಳು ಹೆಚ್ಚಾಗಿರುವ ಆಹಾರ ಪದಾರ್ಥಗಳು. ಇಲ್ಲಿ ಶೇಂಗಾ, ಮಾಂಸ, ಮೀನು, ಅವರೆಕಾಯಿ, ತೊಗರಿ, ಹೆಸರುಕಾಳು, ತರಕಾರಿ, ಹಣ್ಣುಗಳು, ನಿಂಬೆ ಮತ್ತು ರಾಗಿ, ಗೋಧಿ, ಜೋಳ ಅಂತಿದೆ. ಇಲ್ಲಿ ತರಕಾರಿ, ಹಣ್ಣುಗಳು ಮತ್ತು ನಿಂಬೆ. ಆಮೆಯ ಸರಾಸರಿ ಜೀವಿತಾವಧಿ 150, 70ರಿಂದ 80, 70, 80 ಅಂತ ಇದೆ. ಇಲ್ಲಿ 150 ವರ್ಷಗಳು. ಕ್ರೀಡೆಯಿಂದ ಆಗುವ ಪ್ರಯೋಜನ ಉತ್ತಮ ಆರೋಗ್ಯ, ಕಾಯಿಲೆ, ಆಲಸ್ಯ, ಸುಸ್ತು ಅಂತಿದೆ. ಇಲ್ಲಿ ಉತ್ತಮ ಆರೋಗ್ಯ. ವಾಯುವಿನಲ್ಲಿ ಅತ್ಯಂತ ಹೆಚ್ಚಾಗಿರುವ ಅನಿಲ ಯಾವುದು? ಕಾರ್ಬನ್ ಡೈಆಕ್ಸೈಡ್, ಹೈಡ್ರೋಜನ್, ನೈಟ್ರೋಜನ್, ಆಕ್ಸಿಜನ್ ಅಂತಿದೆ. ಇಲ್ಲಿ ಹೆಚ್ಚಾಗಿರುವಂತಹ ಒಂದು ಅನಿಲ ಯಾವುದು ಅಂದರೆ ನೈಟ್ರೋಜನ್. ಭೂಕವಚದ ಕೆಳಗೆ ಸಂಗ್ರಹಗೊಂಡಿರುವ ಅಂತರ್ಜಲವು ಒತ್ತಡದಿಂದಾಗಿ ರಂಧ್ರಗಳ ಮೂಲಕ ಹೊರಹೊಮ್ಮುತ್ತದೆ. ಇದನ್ನು ಏನೆನ್ನುತ್ತಾರೆ? ಇಲ್ಲಿ ಅಣೆಕಟ್ಟು, ಜಲಾಶಯ, ಬಾವಿ, ಚಿಲುಮೆ, ಕೆರೆ ಅಂತಿದೆ. ಇಲ್ಲಿ ಚಿಲುಮೆ. ಪ್ರಚನ ಶಕ್ತಿ ಮತ್ತು ಚಲನ ಶಕ್ತಿಗಳ ಒಟ್ಟು ಮೊತ್ತದ ಹೆಸರು? ಸೌರಶಕ್ತಿ, ಪವನ ಶಕ್ತಿ, ಉಷ್ಣ ಶಕ್ತಿ, ಯಾಂತ್ರಿಕ ಶಕ್ತಿ ಅಂತಿದೆ. ಇಲ್ಲಿ ಆನ್ಸರ್ ಯಾಂತ್ರಿಕ ಶಕ್ತಿ. ಸೂರ್ಯನಿಗೆ ಅತ್ಯಂತ ಹತ್ತಿರವಿರುವ ಗ್ರಹ ಯಾವುದು ಅಂದರೆ ಇಲ್ಲಿ ಬುಧ ಗ್ರಹ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ಬೋದು ತಾವು. ಇಲ್ಲಿ ಮೀನು, ಮಾಂಸ, ಹಾಲನ್ನು ಅತಿ ಕಡಿಮೆ ಉಷ್ಣತೆಯಲ್ಲಿ ಸಂಗ್ರಹಿಸಿ ರಕ್ಷಿಸುತ್ತಾರೆ. ಇದಕ್ಕೆ ಏನಂತಾರೆ ನೋಡ್ರಿ? ಇಲ್ಲಿ ಉಷ್ಣ ಸಂಗ್ರಹಣೆ, ಫಾಸ್ಟ್ ಫುಡ್, ಜಂಕ್ ಫುಡ್, ಶೀತಕ ಸಂಗ್ರಹಣೆ ಅಂತಿದೆ. ಇಲ್ಲಿ ಡಿ ಆಪ್ಷನ್ ಆಗುತ್ತದೆ. ಇದು ಸಸ್ಯಜನ್ಯ ಉತ್ಪನ್ನವಾಗಿದೆ. ರೇಷ್ಮೆ, ಕಬ್ಬಿಣ, ಪ್ಲಾಸ್ಟಿಕ್, ಹತ್ತಿ. ಹತ್ತಿ ಅನ್ನುವಂಥದ್ದು ಸಸ್ಯಜನ್ಯ ಉತ್ಪನ್ನ. ನೀರಿನ ಅಣುಸೂತ್ರ OH2O, HO ಮತ್ತು CH ಅಂತ ಇದೆ. ಇಲ್ಲಿ H2O. ಇದು ಸಮಾಜ ವಿಜ್ಞಾನ ವಿಷಯ ನೋಡೋಣ. 2021ರ ಪ್ರಶ್ನೆ ಪತ್ರಿಕೆ.
ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಮೀರಾಬಾಯಿ ಚಾನೂರ್ ಅವರು ಬೆಳ್ಳಿ ಪದಕವನ್ನು ಪಡೆದರು. ಈ ಕ್ರೀಡೆಯಲ್ಲಿ ಈಜು ಸ್ಪರ್ಧೆಯಲ್ಲಿ, ಕುಸ್ತಿ ಪಂದ್ಯದಲ್ಲಿ, ಭಾರ ಎತ್ತುವ ಸ್ಪರ್ಧೆಯಲ್ಲಿ, ಓಟದ ಸ್ಪರ್ಧೆಯಲ್ಲಿ ಅಂತಿದೆ, ಅದು ಭಾರ ಎತ್ತುವ ಸ್ಪರ್ಧೆ. ಅಶೋಕ ಸ್ತಂಭದ ಮೇಲ್ಭಾಗದಲ್ಲಿ 4 ಸಿಂಹಗಳುಳ್ಳ ಸಿಂಹ ಬೋಧಿಗೆ ಇರುವುದು ಲುಂಬಿನಿಯಲ್ಲಿ, ಸಾಂಚಿಯಲ್ಲಿ, ಮಗಧದಲ್ಲಿ, ಸಾರನಾಥದಲ್ಲಿ. ಆನ್ಸರ್ ಸಾರನಾಥದಲ್ಲಿ. ಭಾರತದ ರಾಷ್ಟ್ರಗೀತೆ ರಚಿಸಿದವರು ರವೀಂದ್ರನಾಥ್ ಟ್ಯಾಗೋರ್, ಪ್ರೇಮ್ಚಂದ್, ಕುವೆಂಪು, ನಿಸಾರ್ ಅಹಮದ್ ಅಂತಿದೆ. ರಾಷ್ಟ್ರಗೀತೆ ರಚನೆ ಮಾಡಿದವರು ರವೀಂದ್ರನಾಥ್ ಟ್ಯಾಗೋರ್ ಅವರು. ಮರುಭೂಮಿ ಹಡಗು ಯಾವುದು? ಒಂಟೆ, ಹಾವು, ಹುಲಿ, ಹದ್ದು ಅಂತಿದೆ, ಇದು ಒಂಟೆ. ಸೌರವ್ಯೂಹ ಕೇಂದ್ರಿತ ಮಾದರಿಯನ್ನು ಮೊದಲು ಪ್ರತಿಪಾದಿಸಿದವರು ಆರ್ಯಭಟ, ಕೆಪ್ಲರ್, ಗೆಲಿಲಿಯೋ ಗೆಲಿಲಿ, ಟಾಲೆಮಿ ಅಂತಿದೆ, ಇಲ್ಲಿ ಆರ್ಯಭಟ ಅವರು. ಕಲ್ಪನಾ ಚಾವ್ಲಾರ ನಂತರ ಬಾಹ್ಯಾಕಾಶಕ್ಕೆ ಹಾರಿದ 2ನೇ ಭಾರತೀಯ ಮೂಲದ ಮಹಿಳೆ ಸಾನಿಯಾ ಮಿರ್ಜಾ, ಅಶ್ವಿನಿ ನಾಚಪ್ಪ, ದೇವಿಕಾ ರಾಣಿ, ಇಲ್ಲಿ ಶಿರೀಷಾ ಬಾಂಡ್ಲಾ ಅಂತಿದೆ, ಇದು ಡಿ ಆಪ್ಷನ್. ಕರ್ನಾಟಕ ರಾಜ್ಯದ ರಾಜಧಾನಿ ಇಲ್ಲಿ ಬೆಂಗಳೂರು, ಬೆಳಗಾವಿ, ಶಿವಮೊಗ್ಗ, ಮೈಸೂರು ಅಂತಿದೆ, ಇಲ್ಲಿ ಆನ್ಸರು ಬೆಂಗಳೂರು. ಇನ್ನು ನೆಕ್ಸ್ಟು ಕೃಷ್ಣರಾಜಸಾಗರ ಅಣೆಕಟ್ಟು ಇರುವ ಜಿಲ್ಲೆ ಬಾಗಲಕೋಟೆ, ಮಂಡ್ಯ, ಮೈಸೂರು, ಶಿವಮೊಗ್ಗ ಅಂತಿದೆ. ಆನ್ಸರ್ ಯಾವುದು ಅಂದರೆ ಮಂಡ್ಯ ಜಿಲ್ಲೆ ಆಗುತ್ತದೆ. ಇನ್ನು ನೆಕ್ಸ್ಟು ಕರ್ನಾಟಕದ ಹೆಬ್ಬಾಗಿಲು ವಿಶಾಖಪಟ್ಟಣಂ, ಮರ್ಮಗೋವಾ, ನವಮಂಗಳೂರು ಬಂದರು, ಕಾಂಡ್ಲಾ ಅಂತಿದೆ, ಇಲ್ಲಿ ನವಮಂಗಳೂರು ಬಂದರು ಆಗಿದೆ. ಹಗೆವು ಎಂದರೆ ಹಣ ಸಂಗ್ರಹಿಸುವ ವಿಧಾನ, ಔಷಧಿ ಸಂಗ್ರಹಿಸುವ ವಿಧಾನ, ಧಾನ್ಯಗಳ ಸಂಗ್ರಹಣೆ ಮಾಡುವ ಸಾಂಪ್ರದಾಯಿಕ ವಿಧಾನ, ನೀರು ಸಂಗ್ರಹಿಸುವ ವಿಧಾನ ಅಂತಿದೆ, ಇಲ್ಲಿ ಆಪ್ಷನ್ ಸಿ ಆಗುತ್ತದೆ. ಧಾನ್ಯಗಳ ಸಂಗ್ರಹಣೆ ಮಾಡುವ ಸಾಂಪ್ರದಾಯಿಕ ವಿಧಾನವಾಗುತ್ತದೆ. ಹೆಣ್ಣು ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಸರ್ಕಾರ ಜಾರಿಗೆ ತಂದಿರುವ ಯೋಜನೆ ಹೆಸರು ಆಶ್ರಯ ಯೋಜನೆ, ನಿರ್ಮಲ ಗ್ರಾಮ ಯೋಜನೆ, ಭಾಗ್ಯಲಕ್ಷ್ಮಿ ಯೋಜನೆ, ರೋಜ್ಗಾರ್ ಯೋಜನೆ ಅಂತಿದೆ, ಇದು ಭಾಗ್ಯಲಕ್ಷ್ಮಿ ಯೋಜನೆ. ಭಾರತದ ರಾಷ್ಟ್ರೀಯ ಪ್ರಾಣಿ ಚಿರತೆ, ಹುಲಿ, ಸಿಂಹ ಮತ್ತು ಆನೆ ಅಂತಿದೆ, ಇಲ್ಲಿ ಹುಲಿ ಆಗುತ್ತದೆ. ಇದು ಮುಂಗಾರು ಮಳೆಗಾಲದ ಅವಧಿಯಾಗಿದೆ. ಮಾರ್ಚ್ ತಿಂಗಳಿನಿಂದ ಮೇವರೆಗೆ, ಜನವರಿ ತಿಂಗಳಿನಿಂದ ಮಾರ್ಚ್ವರೆಗೆ, ಜೂನ್ ತಿಂಗಳಿಂದ ಸೆಪ್ಟೆಂಬರ್ವರೆಗೆ, ಡಿಸೆಂಬರ್ನಿಂದ ಫೆಬ್ರವರಿ ಅಂತಿದೆ, ಇಲ್ಲಿ ಜೂನ್ ಟು ಸೆಪ್ಟೆಂಬರ್. ಸೊ ಇಲ್ಲಿ ಸಿ ಆಪ್ಷನ್ ಆಗುತ್ತದೆ. ಮೌಂಟ್ ಎವರೆಸ್ಟ್ ಶಿಖರ ಏರಿದ ಮೊದಲ ಭಾರತೀಯ ಮಹಿಳೆ ಎಡ್ಮಂಡ್ ಹಿಲರಿ, ತೇನ್ಸಿಂಗ್ ನೋರ್ಗೆ, ಪಿ.ಟಿ. ಉಷಾ, ಬಚೇಂದ್ರಿ ಪಾಲ್ ಅಂತಿದೆ, ಬಚೇಂದ್ರಿ ಪಾಲ್ ಅವರು. ಭೂಗೋಳದ ಮೇಲೆ ಪೂರ್ವ ಪಶ್ಚಿಮವಾಗಿ ಇಳೆಯಬಹುದಾದ ಕಾಲ್ಪನಿಕ ರೇಖೆಗಳು, ರೇಖಾಂಶಗಳು, ಪ್ರಧಾನ ರೇಖಾಂಶ, ಅಕ್ಷಾಂಶಗಳು, ಸಮಭಾಜಕ ರೇಖೆ ಅಂತಿದೆ, ಇಲ್ಲಿ ಅಕ್ಷಾಂಶಗಳು. ಒಂದು ವೇಳೆ ದಕ್ಷಿಣ ಉತ್ತರವಾಗಿದ್ದರೆ ಅದು ರೇಖಾಂಶ ಆಗ್ತಿತ್ತು. ಹ್ಯಾಲಿ ಎಂಬುದು ಉಪಗ್ರಹ, ಧೂಮಕೇತು ಗ್ರಹ, ನಕ್ಷತ್ರ ಅಂತಿದೆ, ಅದು ಧೂಮಕೇತು. ಭಾರತದ ಆಹಾರ ಕಣಜಗಳು, ನದಿ ದಂಡೆಗಳು, ಕರಾವಳಿಗಳು, ಫಲವತ್ತಾದ ಬಯಲುಗಳು, ಬೆಟ್ಟಗಳು ಅಂತಿದೆ, ಅದು ಫಲವತ್ತಾದ ಬಯಲುಗಳು. ಅರಾವಳಿ ಸರಣಿ ಅತಿ ಎತ್ತರದ ಶಿಖರ ಗುರು ಶಿಖರ, ಹಿಮಾಲಯ, ಮುಳ್ಳಯ್ಯನಗಿರಿ, ನೀಲಗಿರಿ ಅಂತಿದೆ, ಅದು ಗುರು ಶಿಖರ, ಎ ಆಪ್ಷನ್. ಡೂನ್ ಎಂದರೆ ಕಂದರವಾಗಿದೆ, ತೀರಾ ಎತ್ತರದ ಪ್ರದೇಶವಾಗಿದೆ, ಆಳವಾಗಿರುವ ಪ್ರದೇಶ, ಪರ್ವತದ ತಗ್ಗು ಭಾಗದ ಸಮತಟ್ಟಾದ ಭಾಗ ಅಂತಿದೆ, ಅದು ಆಳವಾಗಿರುವ ಪ್ರದೇಶ. ಸಿರಿಧಾನ್ಯಗಳನ್ನು ಬರಗಾಲದ ಮಿತ್ರರೆಂದು ಕರೆಯಲು ಕಾರಣ ಅಧಿಕ ನೀರಿನ ಅವಶ್ಯಕತೆ ಇದೆ, ಅಧಿಕ ರಾಸಾಯನಿಕ ಗೊಬ್ಬರ. ಇಲ್ಲಿ ಆನ್ಸರ್ ಕಡಿಮೆ ನೀರಿನಲ್ಲಿ ಬೆಳೆಯಬಹುದು, ಸಿ ಆಪ್ಷನ್ ಆಗುತ್ತದೆ.